ಕಳಸಾ-ಬಂಡೂರಿ ನಾಲಾ ಜೋಡಣೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಈ ವಿಚಾರದಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಅಂತ ಅವರು ಹೇಳಿದ್ದಾರೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಕೊಟ್ಟಿರೋದು. ಪ್ರಧಾನಿ ಬಳಿಗೆ ಸರ್ವಪಕ್ಷ ನಿಯೋಗ ಕರ್ಕೊಂಡು ಹೋಗಿದ್ದೆ, ಆದ್ರೆ ನಿಯೋಗದಲ್ಲಿ ಯಾವ ಬಿಜೆಪಿ ನಾಯಕರು ಮಾತಾಡಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಪ್ರಧಾನಿ ಬಿಜೆಪಿ ನಾಯಕರ ವಿರುದ್ಧ ಮುಖ್ಯಮಂತ್ರಿ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರು ಹೇಳಿದಂತೆ ಪ್ರಧಾನಿ ವರ್ತಿಸುತ್ತಿದ್ದಾರೆ. 3 ರಾಜ್ಯಗಳ ಸಿಎಂ ಸಭೆ ಕರೆದ್ರೆ ನಾನು ಕೂಡ ಭಾಗವಹಿಸ್ತೇನೆ. ನ್ಯಾಯಾಧಿಕರಣದ ಮುಂದೆ ಮಧ್ಯಂತರ ವರದಿ ಸಲ್ಲಿಸಲಿದೆ. ಕರ್ನಾಟಕ ಸರ್ಕಾರ ಮಧ್ಯಂತರ ವರದಿಯನ್ನ ಸದ್ಯದಲ್ಲೇ ಸಲ್ಲಿಸಲಿದ್ದು, ಈ ರೀತಿ ಉತ್ತರವನ್ನ ಕೊಟ್ಟ ಪ್ರಧಾನಿಯನ್ನ ನಾನು ನೋಡೇ ಇಲ್ಲ ಅಂತ ಟೀಕಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿ ಹೇಳಿಕೆ ಕೊಟ್ಟಿರೋದು. ಬಿಜೆಪಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಭಾಗದ ರೈತರ ಒತ್ತಾಯ ಇತ್ತು, ಪ್ರಧಾನಮಂತ್ರಿ ಬಳಿಗೆ ಸರ್ವ ಪಕ್ಷಗಳ ನಿಯೋಗ ಕರ್ಕೊಂಡು ಹೋಗಬೇಕು, ರೈತರ ಪ್ರತಿನಿಧಿಗಳನ್ನು ಕರ್ಕೊಂಡು ಹೋಗಬೇಕು, ಅಲ್ಲಿ ಚಳವಳಿನಲ್ಲಿ ಭಾಗವಹಿಸಿರ್ತಕ್ಕಂಥ ಸ್ವಾಮೀಜಿಗಳನ್ನು ಕರ್ಕೊಂಡು ಹೋಗಬೇಕು ಅಂತ ಇತ್ತು. ನಾನು ಸರ್ವ ಪಕ್ಷಗಳ ನಿಯೋಗ, ಬಿಜೆಪಿಯವರು, JDSನವರು, ರೈತರು, ಸ್ವಾಮೀಜಿಗಳು ಎಲ್ಲರನ್ನೂ ಕರ್ಕೊಂಡು ಆಗಸ್ಟ್ 24ನೇ ತಾರೀಕು ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಇವರೆಲ್ಲ ಬಂದಿದ್ದರು. ನಾನು ಪ್ರಧಾನಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದೆ, ಟ್ರಿಬ್ಯುನಲ್ ಹೊರಗಡೆ ಇತ್ಯರ್ಥ ಮಾಡಲಿಕ್ಕೆ ಅವಕಾಶ ಇದೆ ಕಾನೂನಿನಲ್ಲಿ, ನೀವು ಮಧ್ಯಸ್ಥಿಕೆ ವಹಿಸಬೇಕು ಅಂತೇಳಿ ಅವರಿಗೆ ಭಾಳ ಒತ್ತಾಯಪೂರ್ವಕವಾಗಿ ರಿಕ್ವೆಸ್ಟ್ ಮಾಡಿದೆ. ಅವರು ನಾನು ಹೇಳ್ದದೆಲ್ಲ ಕೇಳಿದ್ರು. ಅವ್ರು ನನ್ನ ಜೊತೆಗೆ ಈ BJPಯವರು ಸ್ವಲ್ಪ ಕೈ ಜೋಡಿಸಿದರೆ ಅನುಕೂಲ ಆಗ್ತಿತ್ತು. ಇವ್ರು ಯಾರೂ ಮಾತಾಡಲಿಲ್ಲ. ಅನಂತಕುಮಾರ್ ಆಗಲಿ, ಸದಾನಂದ ಗೌಡ ಆಗಲಿ, ಜಗದೀಶ್ ಶೆಟ್ಟರ್ ಆಗಲಿ, ವೆಂಕಯ್ಯ ನಾಯ್ಡು ಆಗಲಿ, ಈಶ್ವರಪ್ಪ ಆಗಲಿ ಮಾತಾಡಿಲ್ಲ. ನಾನು ಬೆಂಗಳೂರಿನಲ್ಲೊಂದು ಆಲ್ ಪಾರ್ಟಿ ನಿಯೋಗ ಕರೆದಿದ್ದೆ. ಅಲ್ಲಿ ಪ್ರಹ್ಲಾದ್ ಜೋಶಿ ಏನು ಮಾತಾಡಿದ್ರು, ಯಡಿಯೂರಪ್ಪ ಏನು ಮಾತಾಡಿದ್ರು, ಅದೇ ಮಾತುಗಳನ್ನು ಪ್ರಧಾನಮಂತ್ರಿಗಳಿಗೆ ಹೇಳಿದ್ರು. ಇಲ್ಲೇನು ಮಾತಾಡಿದ್ರಲ್ಲ ಇವರು, ನಮಗೆ ಸಂಶಯ ಏನು ಅಂತಂದರೆ ಪ್ರಧಾನಮಂತ್ರಿಗಳಿಗೆ ಈಗೇ ಹೇಳಿ ಅಂತೇಳಿ ಇವರೇ ಹೇಳ್ಕೊಟ್ಟವ್ರೆ ಅಂತ ನನಗೆ ಸಂಶಯ. ಯಾಕಂದರೆ ಇವ್ರ ಮಾತುಗಳು ಅವ್ರಿಗೆ ಹೆಂಗೆ ಗೊತ್ತಿತ್ತು? ಇವ್ರು ಆಡೋದ ಮಾತುಗಳು. ವಿರೋಧ ಪಕ್ಷದವರು, ನೀವು ಕಾಂಗ್ರೆಸ್ನ ಮುಖಂಡರುಗಳ ಜೊತೆ ಅಲ್ಲಿ ಗೋವಾದವ್ರ ಜೊತೆ, ಮಹಾರಾಷ್ಟ್ರದವ್ರ ಜೊತೆ ಮಾತಾಡಿ ಅಂತ ಪ್ರಧಾನಮಂತ್ರಿಗಳು ಹೇಳಬೇಕಾದ್ರೆ ಇದೇ ಮಾತನ್ನು ಪ್ರಹ್ಲಾದ್ ಜೋಶಿ ಹೇಳಿದರು, ಇದೇ ಮಾತನ್ನು ಯಡಿಯೂರಪ್ಪ ಹೇಳಿದರು. ನನ್ನ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವ ಪ್ರಧಾನಮಂತ್ರಿಗಳು ಕೂಡ ಇಂಥ ಅಂತಾರಾಜ್ಯ ಡಿಸ್ಪ್ಯೂಟ್ಗಳಿರುವಾಗ, ಅದು ನೀರಿಂದಿರ್ಬೋದು, ಭಾಷೆದಿರ್ಬೋದು, ಅಥವಾ ನೆಲದ್ದಿರ್ಬೋದು, ಇವು ಯಾವುದೇ ವಿವಾದಗಳಿರುವಾಗ ಪ್ರಧಾನಮಂತ್ರಿಗಳನ್ನ ಕರೆದು ಮಾತಾಡ್ತಕ್ಕಂಥದ್ದು ಇವತ್ತಿನಿಂದ ನಡ್ಕೊ ಬಂದಿರತಕ್ಕಂಥದ್ದು. ಮುಖ್ಯಮಂತ್ರಿಗಳು ಕರೆದು ಯಾರು, ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ? ನಾನಿದ್ದೀನಿ. ಜನ ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ಜನರ ಪರವಾಗಿ ನಾವು ಅಧಿಕಾರ ಮಾಡ್ತಾ ಇರ್ತೀವಿ. ಗೋವಾದಲ್ಲಿ ಮುಖ್ಯಮಂತ್ರಿ ಇರ್ತಾರೆ, ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಇರ್ತಾರೆ. ಇವರು ದೇಶದ ಪ್ರಧಾನಿ, ಈ ದೇಶದ ಜನ